ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಎಲ್ಲ ವಿಚಾರಗಳನ್ನ ಮಾತಾಡಿದ್ದೇನೆ ಅಂತ ಹೇಳಿದರೆ ಕಾಲ ಎಲ್ಲದಕ್ಕೂ ಉತ್ತರ ಕೊಟ್ಟೇ ಕೊಡುತ್ತೆ. ಇದು ಸೋನಿಯಾ ರಾಹುಲ್ ಭೇಟಿಯ ಬಳಿಕ ಡಿಕೆ ಶಿವಕುಮಾರ್ ನೀಡಿದಂತಹ ಸಂದೇಶ. ಇದು ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನಾನು ದೆಹಲಿಗೆ ಬಂದಿದ್ದೆ ರಾಜಕಾರಣ ಮಾಡೋದಕ್ಕೆ. ನಾನು ಮಾತನಾಡಬೇಕಾಗಿದ್ದನ್ನೆಲ್ಲ ಅಲ್ಲಿ ಮಾತನಾಡಿದ್ದೇನೆ. ಎಲ್ಲವನ್ನೂ ನಾನು ಮಾತಾಡಿದ್ದೀನಲ್ಲಿ, ಯಾವುದನ್ನು ಬಿಟ್ಟಿಲ್ಲ. ರಾಜಕಾರಣ ಮಾಡೋದಕ್ಕೆ ಅಂತಲೇ ಇಲ್ಲಿಗೆ ಬಂದಿದ್ದೇನೆ, ಎಲ್ಲವನ್ನೂ ಮಾತಾಡಿದ್ದೇನೆ. ಎಲ್ಲದಕ್ಕೂ ಕೂಡ ಕಾಲ ಉತ್ತರ ಕೊಟ್ಟೇ ಕೊಡುತ್ತೆ ಅಂತ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರ ಭೇಟಿಯ ಬಳಿಕ ಡಿಕೆ ಶಿವಕುಮಾರ್ ನೀಡಿರುವಂತಹ ಸಂದೇಶ. ಇದು ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂದರೆ ಆ ಕಾಲ ಬಹುಶಃ ಶೀಘ್ರದಲ್ಲೇ ಬರಬಹುದು ಅನ್ನುವ ನಂಬಿಕೆಯೊಂದಿಗೆ ಅವರು ವಾಪಸ್ ಹೋಗಿದ್ದಾರಾ? ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿದ್ಯಶ್ರೀ, ಡಿಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಹೋಗಿ ಅಲ್ಲಿ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಕಳೆದ 2 ದಿನಗಳಿಂದ ಅಲ್ಲೇ ವಾಸ್ತವ್ಯವನ್ನು ಹೂಡಿದ್ರು, ಆದರೆ ಅವರಿಗೆ ಭೇಟಿಯಾಗೋಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಭೇಟಿಯಾಗಿ ಬಂದ ನಂತರ ಕೂಡ ಅವರು ಕೊಟ್ಟಿರುವಂತಹ ಮಾರ್ಮಿಕ ಉತ್ತರಗಳು, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ, ರಾಜಕಾರಣ ಮಾಡೋಕೆ ಬಂದಿದ್ದೆ ನಾನು ಇಲ್ಲಿ ಅಂತ ಹೇಳಿರುವಂಥದ್ದು. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ವಿದ್ಯಶ್ರೀ? ಖಂಡಿತವಾಗ್ಲೂ ನವೀನ್, ಇದು ಬಹಳ ಆಂಟಿಸಿಪೇಟೆಡ್ ಭೇಟಿ, ಬಹಳ ನಿರೀಕ್ಷಿತ ಭೇಟಿ. ಸಾಕಷ್ಟು ದಿನಗಳಿಂದ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಂತಹ ಭೇಟಿ. ಕಾಂಗ್ರೆಸ್ನ ವರಿಷ್ಠರನ್ನ ಭೇಟಿಯಾಗಬೇಕು, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಬೇಕು, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು. ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಕುರ್ಚಿ ಕಿತ್ತಾಟ ಏನಿದೆ, ಆ 2.5 ವರ್ಷಗಳ ಒಪ್ಪಂದದ ಆ ಕೊಟ್ಟ ಮಾತು ಏನಿದೆ, ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕಳೆದ ನವೆಂಬರ್ನಿಂದ ಪಡ್ತಾ ಇರುವಂತಹ ಪ್ರಯತ್ನ ನಮಗೆ ಗೊತ್ತೇ ಇದೆ. ಆದ್ರೆ ಭೇಟಿಗೆ ಅವ್ರಿಗೆ ಅವಕಾಶನೇ ಸಿಗಲಿಲ್ಲ. ಇವತ್ತು ನೋಡಿ, ಇವತ್ತಿನ ಈ ಒಂದು ಭೇಟಿ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಏನು ಭೇಟಿ ಮಾಡಿ ಏನು ಚರ್ಚೆ ಮಾಡ್ತಾರೆ, ತಮ್ಮ ವಾದವನ್ನ ಯಾವ ರೀತಿ ಹೈಕಮಾಂಡ್ ನಾಯಕರ ಮುಂದೆ ಇಡುವಂತಹ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಲಿದ್ದಾರೆ ಅನ್ನುವಂತಹ ಕುತೂಹಲ ಇತ್ತು. ಜೊತೆಗೆ ಭೇಟಿಯಾಗಿ ಬಂದ ಬಳಿಕ ಅವರ ಪ್ರತಿಕ್ರಿಯೆ ಏನಿರುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಕಾರಣ ಆಗಿತ್ತು. ಹೊರಗಡೆ ಬಂದವರು ಬಹಳ ನಗುಮುಖದಿಂದಲೇ ಆರಾಮಾಗಿ ಬಂದವರು ಒಂದು ಅರ್ಧ ಗಂಟೆಗಳ ಕಾಲ 10 ಜನಪಥ್ನಲ್ಲಿ ಅಂದ್ರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ನಿವಾಸ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಹೊರಗಡೆ ಬಂದ ನಂತರ ಮೊದಲಿಗೆ ರಾಷ್ಟ್ರೀಯ ಮಾಧ್ಯಮಗಳಿಗೆ ಇಂಗ್ಲಿಷ್ ನಲ್ಲಿ ಪ್ರತಿಕ್ರಿಯೆ ಕೊಟ್ಟರು. ಅಲ್ಲಿ ಯಾವುದೇ ವಿಚಾರವನ್ನು ಅವ್ರು ಡಿಸ್ಕ್ಲೋಸ್ ಮಾಡಲಿಲ್ಲ. ಅವ್ರು ಹೇಳಿದ್ದಿಷ್ಟೇ, ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆ ಮಾಡಿದೀವಿ, ಅಸ್ಸಾಂ ರಾಜ್ಯ ನಮಗೆ ಬಹಳ ಇಂಪಾರ್ಟೆಂಟ್, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಸ್ಟ್ರಾಟಜಿಗಳ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಅಂತ ಹೇಳಿದ್ರು. ಬಟ್ ಅದಾದ ನಂತರ ಕರ್ನಾಟಕದ ಮಾಧ್ಯಮಗಳಿಗೆ ಅವರು ಪ್ರತಿಕ್ರಿಯೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಹೇಳಿದಂತಹ ಮಾತು ಅದು ಬಹಳ ಬಹಳ ಒಂದು ದೊಡ್ಡ ಮಟ್ಟದ ಸಂದೇಶವನ್ನ ಕೊಡ್ತಾ ಇದೆ ನವೀನ್. ಅವ್ರು ಹೇಳ್ತಾರೆ, ಸರ್ ರಾಜಕಾರಣ ನಿಮ್ದು ಏನು ಒಪ್ಪಂದ ಇದೆ, ಏನು ಮಾತುಕತೆ ಇದೆ, ಏನು ಮಾತನಾಡಬೇಕು ಅಂದಿದ್ರೆ ಅದನ್ನ ಮಾತನಾಡಿದ್ರ ಅಂತ ಕೇಳಿದ್ರೆ, ನಾನು ಬಂದಿರೋದೇ ರಾಜಕಾರಣಕ್ಕೆ. ಎಲ್ಲಿ ಹೇಳಿರೋದು? 10 ಜನಪಥ್ ಮನೆಯ ಮುಂಭಾಗದಲ್ಲಿ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋದು, ನಾನ್ ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ, ಏನ್ ಗಾಳಿ ಕುಡಿಯೋಕ್ ಬಂದಿದೀವ ನಾವಿಲ್ಲಿ ಸುಮ್ನೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಅವ್ರ ಮಾತಿನಲ್ಲಿ ಆ ಎಂದಿನ ಒಂದು ಸಾಫ್ಟ್ನೆಸ್ ಇರುತ್ತಲ್ಲ ನವೀನ್, ಈ ರೀತಿಯಾದಂತಹ ವಿಚಾರಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ಅದು ಇದ್ದ ಕಾಣಿಸ್ಲಿಲ್ಲ. ಅವರ ಮಾತಿನಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಆಕ್ರೋಶದ ಎಳೆ ಇದ್ದ ಕಾಣಿಸ್ತು. ನಾವು ಸುಮ್ನೆ ಬಂದಿಲ್ಲ, ಗಾಳಿ ಕುಡ್ಕೊಂಡು ಹೋಗಕ್ ಬಂದಿಲ್ಲ, ರಾಜಕಾರಣ ಮಾಡಕ್ ಬಂದಿದ್ದೀನಿ ನಾನು. ಅದು ನಾವು ಮಾಧ್ಯಮದವ್ರು ಕೇಳ್ತಾರೆ, ಸರ್ ನೀವು ರಾಹುಲ್ ಗಾಂಧಿ ಅವ್ರನ್ನ ಮಾತ್ರ ಭೇಟಿ ಮಾಡಿದ್ರಾ ಅಥವಾ ಸೋನಿಯಾ ಗಾಂಧಿನ ಭೇಟಿ ಮಾಡಿದ್ರಾ, ಪ್ರಿಯಾಂಕಾ ಗಾಂಧಿನ ಭೇಟಿ ಮಾಡಿದ್ರಾ ಅಂತ. ಆಗ ರಾಹುಲ್ ಗಾಂಧಿ ಅವರ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ನೀವು ನೋಡಿದ್ರೆ, ಅವ್ರು ಹೇಳ್ತಾರೆ, ನಾನು ಯಾರ್ಯಾರನ್ನ ಭೇಟಿ ಮಾಡಿದೆ ಅನ್ನೋದನ್ನ ನಾನು ಡಿಸ್ಕ್ಲೋಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಏನು ಮಾತನಾಡಬೇಕು ಅದನ್ನ ಮಾತನಾಡಿದ್ದೀನಿ, ಏನು ಹೇಳಬೇಕು ಅದನ್ನ ಹೇಳಿದ್ದೀನಿ, ಏನ್ ಚರ್ಚೆ ಮಾಡ್ಬೇಕಾಗಿತ್ತೋ ಅದನ್ನ ಮಾಡಿದ್ದೀನಿ. ಬಟ್ ಅದನ್ನ ಇಲ್ಲಿ ಚರ್ಚೆ ಮಾಡುವಂತಹ ನಿಮ್ಗೆ ಹೇಳುವಂತಹ ಅವಶ್ಯಕತೆ ಇಲ್ಲ, ಎಲ್ಲದಕ್ಕೂ ಕಾಲಾನೇ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್. ಆದ್ರೆ ಅವ್ರು ಹೇಳಿದಂತಹ ಅದೊಂದು ಲೈನ್ ಇದೆಯಲ್ಲ, ಆ ಮಾತಿನಲ್ಲಿದ್ದಂತಹ ಅವರ ಸಣ್ಣ ಎಳೆಯ ಆಕ್ರೋಶ ಇದೆಯಲ್ಲ, ಅದೇ ಎಲ್ಲವನ್ನ ಹೇಳ್ತಾ ಇದೆ. ನಾನ್ ಗಾಳಿ ಕುಡಿಯೋದಕ್ ಬಂದಿಲ್ಲ, ರಾಜಕಾರಣ ಮಾಡೋಕ್ ಬಂದಿರೋದು ಅಂತ ಅವ್ರು ಹೇಳಿರೋ ಮಾತಿದ್ಯಲ್ಲ, ಅಂದ್ರೆ ಅವರಿಗೆ ಆ ಮಾತುಕತೆಯ ಸಂದರ್ಭದಲ್ಲಿ ಇನ್ ಕೇಸ್ ಕುರ್ಚಿ ಕಿತ್ತಾಟದ ಬಗ್ಗೆ ಅವ್ರು ಪ್ರಸ್ತಾಪ ಮಾಡಿರುವಂತಹ ಟೈಮ್ನಲ್ಲಿ ಅವ್ರಿಗೆ ಸಿಕ್ಕಿರುವಂತಹ ರೆಸ್ಪಾನ್ಸ್ ಅಷ್ಟು ಪಾಸಿಟಿವ್ ಆಗಿರ್ಲಿಲ್ವೇನೋ ಅನ್ನುವಂಥ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ನವೀನ್. ಯಾಕಂದ್ರೆ ಪಾಸಿಟಿವ್ ಆಗಿದ್ದಿದ್ರೆ ಡಿ ಕೆ ಶಿವಕುಮಾರ್ ಅಷ್ಟು ಕಟು ಪದಗಳನ್ನ, ಕಟು ಅಲ್ಲ, ಒಂದ್ ರೀತಿ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತಹ, ತೀಕ್ಷ್ಣವಾಗಿರುವಂತಹ ಪದಗಳನ್ನ ಡಿ ಕೆ ಶಿವಕುಮಾರ್ ಅವರು ಯಾಕೆ ಪ್ರಯೋಗ ಮಾಡಬೇಕಾಗಿತ್ತು? 10 ಜನಪಥ್ನ ಮುಂಭಾಗದಲ್ಲಿ ನಿಂತ್ಕೊಂಡು ಹೇಳ್ತಾರೆ ಅವ್ರು, ನಾವಿಲ್ಲಿ ಗಾಳಿ ಕುಡಿಯೋದಕ್ಕೆ ಬಂದಿಲ್ಲ, ಸುಮ್ಮನೆ ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ಬಂದಿಲ್ಲ, ರಾಜಕಾರಣ ಮಾಡೋದಕ್ಕೆ ನಾನು ಬಂದಿರೋದು ಅಂತ ಹೇಳಿ ಆ ಮಾತಿನ ಮಾರ್ಮಿಕ ಅಥವಾ ಆ ಮಾತು. ವಿದ್ಯಶ್ರೀ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.